ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶ್ರಾವಣ ಮಾಸದಲ್ಲಿ ಆಚರಿಸುವ ಮತ್ತೊಂದು ಹಬ್ಬವಾದ ನೂಲ ಹುಣ್ಣಿಮೆ ರಕ್ಷಾ ಬಂಧನದ ಬಗ್ಗೆ ಮತ್ತು ಅದರ ಐತಿಹಾಸಿಕ ಹಿನ್ನೆಲೆ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಒಡ ಹುಟ್ಟಿದವರ ನಡುವಿನ ರಕ್ಷಣೆ, ಪ್ರೀತಿ ಮತ್ತು ಬಾಂಧವ್ಯವನ್ನು ಬಲಪಡಿಸುವ ಮತ್ತು ಭಾವನಾತ್ಮಕ ಸಂಕೇತವಾಗಿ ಆಚರಿಸುವ ಹಬ್ಬ ಈ ರಕ್ಷಾಬಂಧನ. ರಕ್ಷಾಬಂಧನದ ದಿನ ಸಹೋದರಿಯರು ಸಹೋದರರ ಮಣಿಕಟ್ಟಿಗೆ ಅಂದರೆ ಕೈಗೆ ರಾಖಿ ಕಟ್ಟುವ ಮೂಲಕ ಪ್ರೀತಿ ಹಂಚುತ್ತಾರೆ. ಇದೇ ವೇಳೆ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆಯ ಜವಾಬ್ದಾರಿಯನ್ನು ಪಡೆಯುತ್ತಾರೆ. ದೇಶದ ಎಲ್ಲೆಡೆ ಪ್ರಾಚೀನ ಕಾಲದಿಂದಲೂ ಅತಿ ಹೆಚ್ಚು ಸಂಭ್ರಮದಿಂದ ಆಚರಿಸುವ ಈ ರಕ್ಷಾಬಂಧನ ಹುಟ್ಟಿ ಬಂದ ಇತಿಹಾಸ ಏನು ಅನ್ನೋದನ್ನು ತಿಳಿಯೋಣ. ಹಿಂದೂ ಪುರಾಣಗಳ ಪ್ರಕಾರ ಮಹಾಭಾರತದ ಮಹಾಕಾವ್ಯ ಮಹಾಭಾರತದಲ್ಲಿ ಕೃಷ್ಣನ ಮಣಿಕಟ್ಟಿನಿಂದ ರಕ್ತಸ್ರಾವವಾಗುವುದನ್ನು ತಡೆಯಲು ದ್ರೌಪದಿ ತನ್ನ ಸೀರೆಯನ್ನು ಹರಿದು ಕೃಷ್ಣನಿಗೆ ಕಟ್ಟಿದಳು. ಈ ವೇಳೆ ದ್ರೌಪದಿಯ ವಾತ್ಸಲ್ಯ ಕಾಳಜಿ ಕಂಡ ಕೃಷ್ಣ ಆಕೆಯನ್ನು ರಕ್ಷಣೆ ಮಾಡುವ ಭರವಸೆ ನೀಡಿದನು. ಮತ್ತು ಈ ರಕ್ಷಾಬಂಧನದ ಆಚರಣೆಯು ಯಮ ಮತ್ತು ಯಮುನಾ ನದಿಗೆ ಸಂಬಂಧಿಸಿದೆ. ಯಮುನೆಯು ಯಮನಿಗೆ ರಾಖಿಯನ್ನು ಕಟ್ಟಿದಾಗ ಸಾವಿನ ಅಧಿಪತಿಯಾದ ಯಮನು ಅವಳಿಗೆ ಅಮರತ್ವವನ್ನು ನೀಡಿದನು ಎಂದು ಕತೆ ಹೇಳುತ್ತದೆ. ಈ ರಾಖಿಯ ಇನ್ನೊಂದು ಕತೆ ಚಿತ್ತೋರ್ನ ರಾಣಿ ಕರ್ಣಾವತಿ ಮತ್ತು ಮೊಘಲ್ ಚಕ್ರವರ್ತಿ ಹುಮಾಯೂನ್ಗೆ ಸಂಬಂಧಿಸಿದೆ. ರಾಣಿ ಕರ್ಣಾವತಿ ಚಿತ್ತೋರ್ನ ರಾಜನ ವಿಧವೆಯಾದಂತಹ ರಾಣಿ. ಈಕೆಯೇ ರಾಜ್ಯದ ಮೇಲೆ ಗುಜರಾತ್ ಸುಲ್ತಾನ ಬಹದ್ದೂರ್ ಶಾ ಅತಿಕ್ರಮಣ ಮಾಡಿದ. ಈ ವೇಳೆಗೆ ಆಕೆಗೆ ರಾಜ್ಯದ ರಕ್ಷಣೆ ಸಾಧ್ಯವಾಗುವುದಿಲ್ಲ. ಆಗ ಆಕೆ ಮೊಘಲ್ ಚಕ್ರವರ್ತಿ ಹುಮಾಯೂನ್ಗೆ ರಾಜ್ಯ ರಕ್ಷಣೆಗೆ ಕರೆ ನೀಡಿ ರಾಖಿಯನ್ನು ಕಳುಹಿಸಿದಳು. ಈ ವೇಳೆ ಹುಮಾಯೂನ್ ಅಣ್ಣನಂತೆ ಆಕೆ ಸಹಾಯಕ್ಕೆ ಬಂದು ಚಿತ್ತೋರ್ ರಕ್ಷಿಸಿದ ಎಂಬ ಕಥೆಯಿದೆ. ನೊಬೆಲ್ ಪ್ರಶಸ್ತಿ ವಿಜೇತರಾದ ರವೀಂದ್ರನಾಥ್ ಠಾಗೋರ್ ಅವರು ಬಂಗಾಳದ ವಿಭಜನೆಯ ಸಮಯದಲ್ಲಿ ಅಂದರೆ 1905ರಲ್ಲಿ ಸಾಮೂಹಿಕ ರಕ್ಷಾಬಂಧನ ಹಬ್ಬವನ್ನು ಪ್ರಾರಂಭಿಸಿದರು. ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರನ್ನು ಇತರ ಸಮುದಾಯದ ಪುರುಷರಿಗೆ ರಾಖಿ ಕಟ್ಟಲು ಮತ್ತು ಅವರನ್ನು ತಮ್ಮ ಸಹೋದರರನ್ನಾಗಿ ಕಾಣಲು ಪ್ರೋತ್ಸಾಹಿಸಿದರು. ಹಾಗಾದರೆ ಈ ಹಬ್ಬವನ್ನು ಯಾಕೆ ಆಚರಿಸ್ತೇವೆ? ಇದರ ಮಹತ್ವ ಏನು? ಈ ರಕ್ಷಾಬಂಧನ ಹಬ್ಬಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಮಹತ್ವ ಇದೆ. ಇದನ್ನು ಹಬ್ಬದಂತೆಯೇ ಅತಿ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ಸೋದರ ಸೋದರಿಯರ ನಡುವಿನ ಪ್ರೀತಿಗೆ ಈ ದಿನ ಸಮರ್ಪಣೆಯಾಗಿದೆ. ಹಿಂದೂ ಧರ್ಮದಲ್ಲಿ ರಕ್ಷಾಬಂಧನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ರಕ್ಷಾಬಂಧನ, ರಕ್ಷೆ ಅಂದರೆ ರಕ್ಷಣೆ ಹಾಗೂ ಬಂಧನ ಅಂದರೆ ಸಂಬಂಧ, ಎರಡು ಪದಗಳಿಂದ ಇದು ಕೂಡಿದೆ. ಶ್ರಾವಣ ಮಾಸದ ನೂಲ ಹುಣ್ಣಿಮೆಯೆಂದು ಆಚರಿಸುವ ಈ ಹಬ್ಬವು ಸೋದರ ಸೋದರಿಯರ ನಡುವಿನ ಪ್ರೀತಿ ಮತ್ತು ಬಂಧದ ಸಂಕೇತವಾಗಿದೆ. ಸೋದರಿಯು ತನ್ನ ಸೋದರನಿಗೆ ಹಣೆಗೆ ತಿಲಕ ಇಟ್ಟು ಮಣಿಕಟ್ಟಿಗೆ ರಾಖಿಯನ್ನು ಕಟ್ಟುತ್ತಾಳೆ. ಸೋದರನು ತನ್ನ ಸೋದರಿಯನ್ನು ನೋಡಿಕೊಳ್ಳುವುದಾಗಿ ಮತ್ತು ತನ್ನ ಜೀವನ ಪರ್ಯಂತ ಅವಳನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ. ಹಾಗೆ ಸೋದರಿ ತನ್ನ ಸೋದರನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾಳೆ. ಈ ದಿನ ಸೋದರಿ ತನ್ನ ಸೋದರರ ಮಣಿಕಟ್ಟಿನ ಮೇಲೆ ಕಟ್ಟುವ ರೇಷ್ಮೆ ದಾರವು ಕೇವಲ ಒಂದು ದಾರವಲ್ಲ, ಅದು ಇಬ್ಬರ ನಡುವಿನ ಶುದ್ಧ, ಪವಿತ್ರ ಮತ್ತು ನಿರಂತರ ಪ್ರೀತಿಯ ಗುರುತು. ಬನ್ನಿ ನಾವೆಲ್ಲರೂ ಕೂಡ ಈ ರಕ್ಷಾಬಂಧನ ಹಬ್ಬಕ್ಕೆ ಸಾಕ್ಷಿಯಾಗೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.